ಅದು ರಿಜಿಸ್ಟ್ರೇಷನ್ ಆಗಿಲ್ಲ, ಮುಂದೆಯೂ ಆಗೋದಿಲ್ಲ ಅನ್ನೋ ಸ್ಟೇಟ್ಮೆಂಟ್. ಇದು ಬಂಡ್ರು ಅಂತಾರೆ ಇವ್ರಿಗೆ. ಬಂಡ್ರು ಅಂತ ಅಂತಾರೆ. ಅವ್ರಿಗೇನು ಹೇಳ್ತಾರೆ? ದೇಶದ ಸಂವಿಧಾನದ ಅಡಿಯಲ್ಲಿ ನಾವು ನಡೆಯುವಂಥ ಪ್ರಜೆಗಳು. ಸಂವಿಧಾನ ಏನು ಹೇಳುತ್ತೆ? ಸಂವಿಧಾನದ ಅರಿವು ಏನಾದರೂ ಇದೆಯಾ? ಸಂವಿಧಾನಕ್ಕೆ ಗೌರವ ಕೊಡೋದು ಇವರೆಲ್ಲಿದೆಯಾ? ಇಲ್ಲೇ ಇಲ್ಲ. ಅದಕ್ಕೆ ಅವರಿಗೆ ಬಂಡ್ರು. ಸಂವಿಧಾನನೇ ಬೇಕಾಗಿಲ್ಲ ಅವ್ರಿಗೂ, ಕಾನೂನೇ ಬೇಡ ಅವರಿಗೆ. ಆದ ಕಾರಣ ಇಂಥ ಮಾತುಗಳನ್ನು ಸಹಜವಾಗಿ ಮಾತಾಡ್ತಾರೆ. ನೋಡ್ರಿ, ಕಡ್ಡಾಯವಾಗಿ ನಮ್ಮ ಮಾನ್ಯ ಗೃಹ ಸಚಿವರು ಇವತ್ತು ಒಂದು ಕಾನೂನನ್ನು ತರಬೇಕು ಅಂತ ವಿಚಾರ ಮಾಡಿದ್ದಾರೆ. ಆ ಕಾನೂನು ಈಗಾಗಲೇ ಚರ್ಚೆ ಆಗಿದೆ. ಯಾವುದೇ ಸಂಘಟನೆ ಇರಲಿ, ಸಂಘಟನೆಗೆ ಒಂದು ಹೆಸರು ಇರಬೇಕು, ಒಂದು ರಿಜಿಸ್ಟ್ರೇಷನ್ ಇರಬೇಕು, ಅಂದಾಗ ಅದು ಅಧಿಕೃತ ಆಗೋಕ್ಕೆ ಸಾಧ್ಯ. ಇವರು ದೇಶಾದ್ಯಂತ ಇವತ್ತು ಏನು ವಿದೇಶಿ ಅನುದಾನ ಏನು ಬರ್ತಾಯಿತ್ತು ನಮ್ಮ ದೇಶಕ್ಕೆ, ಕೆಲವಷ್ಟು ಸಂಘಟನೆಗಳಿಗೆ ಆ ಅನುದಾನವನ್ನು ಬಂದ್ ಮಾಡೋದಕ್ಕೆ ಉದ್ದೇಶಪೂರ್ವಕವಾಗಿ ಒಂದು ಬಿಲ್ ಪಾಸ್ ಮಾಡಿದ್ರು ಕೇಂದ್ರ ಸರ್ಕಾರದಲ್ಲಿ. ಮತ್ತು ಇವ್ರಿಗೆ ಬರುವಂಥ ದುಡ್ಡು RSSಕ್ಕೆ ಅಂತ ತೋರಿಸ್ಬೇಕಾಗತ್ತಲ್ಲ. ಈಗ ರಿಜಿಸ್ಟ್ರೇಷನ್ ಮಾಡಿದರೆ ಕಳ್ಳ ದುಡ್ಡು ಬರುತ್ತೆ ಇವ್ರಿಗೆ. ಮತ್ತು ಇಷ್ಟು ದುಡ್ಡು ಎಲ್ಲಿಂದ ಬಂತು ಇವ್ರಿಗೆ? ಭಾರತೀಯ ಜನತಾ ಪಕ್ಷದವ್ರಿಗೆ ಇಷ್ಟೊಂದು ಎಸ್ಟಾಬ್ಲಿಷ್ ಆಡೋಕ್ಕೆ ಕೇವಲ 12 ವರ್ಷ. ನಾವು 70 ವರ್ಷ ಸ್ವಾತಂತ್ರ್ಯ ಪೂರ್ವದಲ್ಲೇ ನಮ್ಮ ಪಕ್ಷ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಪಕ್ಷ. ನಾವು ನಮ್ಮ ಪರಿಸ್ಥಿತಿ ನೋಡ್ರಿ, ಭಾರತೀಯ ಜನತಾ ಪಕ್ಷದವರ ಪರಿಸ್ಥಿತಿ ನೋಡ್ರಿ ಹೇಗಿದ್ದಾರೆ. ಯಾಕೆ ಇಷ್ಟೊಂದು ತೀವ್ರ ಗತಿಯಲ್ಲಿ ಇವರು ಅಷ್ಟೊಂದು ಇದು ತಮ್ಮ ಅಕೌಂಟಲ್ಲಿ ನೀವು RSS ತನಿಖೆ ಮಾಡಬೇಕು, ED ಕಳಿಸ್ಬೇಕು, CBI ಕಳಿಸ್ಬೇಕು. BJPಯಲ್ಲಿ ಎಷ್ಟು ಅನುದಾನ ಇದೆ ಅವ್ರ ಪಕ್ಷದಲ್ಲಿ, ಹೆಂಗೆ ಬಂತು? ಇದನ್ನೇ ಮುಚ್ಚಾಕಂಥ ಕೆಲಸ. RSSದಲ್ಲೂ ಇಷ್ಟೇ ಅದೇ ಹಣೆ ಬಾರಿದೆ. ಅದು ತೋರಿಸಾರದಕ್ಕೆ ಇದು ರಿಜಿಸ್ಟ್ರೇಷನ್ ಬೇಡ ಅಂದರೆ ಬಡಗಿ ಹಿಡಿದು ಕೊಟ್ಟು ಮತ್ತು ಬಂದೂಕು ಕೊಟ್ಟು ಇವರು ಟ್ರೈನಿಂಗ್ ಮಾಡ್ತಾರೆ. ಇದು ಯಾವ ದೇಶದ ರಕ್ಷಣೆಗೆ? ಏನು ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೆದೈತಾ? ಏನು ದೇಶದಲ್ಲೇ ಇವರು ಸ್ವಾತಂತ್ರ್ಯ ತರುವಂಥ ಕೆಲಸ ಮಾಡ್ತಾಯಿದ್ದಾರೆ? ದೇಶದ ಸ್ವಾತಂತ್ರ್ಯ ತರುವತ್ನಾಗಂತರೂ ಇವರು ದೇಶದ ವಿರುದ್ಧ ಇವ್ರ ನಡವಳಿಕೆಗಳಿದ್ವು. ಇವತ್ತಾದರೂ ಏನು ಮಾಡ್ತಾಯಿದ್ದಾರೆ? ಸಂವಿಧಾನಕ್ಕೆ ಗೌರವ ಇಲ್ಲ, ಪ್ರಜಾಪ್ರಭುತ್ವಕ್ಕೆ ಗೌರವ ಇಲ್ಲ. ಇವರು ಸಂಘಟನೆ ಮುಖಾಂತರ ಇವತ್ತು ಜನರನ್ನು ಹೆದರಿಸ್ಬೇಕು, ಜನರನ್ನು ಕಪಿಮುಷ್ಟಿ ಇಟ್ಕೋಬೇಕು ಧರ್ಮದ ಆಧಾರದ ಮೇಲೆ ಅನ್ನೋ ಒಂದೇ ಉದ್ದೇಶದಿಂದ ಅದನ್ನು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಸಿದ್ಧ. ರಿಜಿಸ್ಟ್ರೇಷನ್ ಆಗಿಲ್ಲ, ಮುಂದೆಯೂ ಆಗೋದಿಲ್ಲ ಅನ್ನೋ ಸ್ಟೇಟ್ಮೆಂಟ್. ಇದು ಬಂಡ್ರು ಅಂತಾರೆ ಇವ್ರಿಗೆ. ಬಂಡ್ರು ಅಂತ ಅಂತಾರೆ. ಅವ್ರಿಗೇನು ಹೇಳ್ತಾರೆ? ದೇಶದ ಸಂವಿಧಾನದ ಅಡಿಯಲ್ಲಿ ನಾವು ನಡೆಯುವಂಥ ಪ್ರಜೆಗಳು. ಸಂವಿಧಾನ ಏನು ಹೇಳುತ್ತೆ?